ದಾಳಿಯ ಮಾಸ್ಟರ್ ಮೈಂಡ್ ತಹವೂರ್ ರಾಣಾ 2 ತಿಂಗಳ ಹಿಂದಷ್ಟೇ ಭಾರತಕ್ಕೆ ಗಡೀಪಾರಾಗಿದ್ದ. ಇದೀಗ ತಹವೂರ್ ರಾಣಾ ಅದೊಂದು ಸತ್ಯವನ್ನ ಒಪ್ಕೊಂಡಿದ್ದಾನೆ. ನಾನು ಆ ದೇಶದ ಚಮಚ ಅಂತ ಹೇಳ್ಕೊಂಡಿದ್ದಾನೆ. ಅಷ್ಟಕ್ಕೂ ರಾಣಾ ಹೇಳಿರ್ತಕ್ಕಂಥ ಸತ್ಯಗಳೇನು? ಕೊನೆಗೂ ಆ ದೇಶದ ನರಿಬುದ್ಧಿ ಮತ್ತೊಮ್ಮೆ ಬಯಲಾಗಿದೆ. ನವೆಂಬರ್ 26, 2008 ಅದು ಭಾರತದ ಪಾಲಿಗೆ ಕರಾಳ ದಿನ. ನಾಲಾಯಕ್ ಪಾಕಿಸ್ತಾನದಿಂದ ಬಂದ 10 ಜನ ರಕ್ತ ಬೀಜಾಸುರರು ಭಾರತದ ವಾಣಿಜ್ಯ ನಗರಿ ಮುಂಬೈನಲ್ಲಿ ರಕ್ತ ದೂಕುಳಿಯನ್ನ ಆಡಿದ್ರು. ಛತ್ರಪತಿ ಶಿವಾಜಿ ಟರ್ಮಿನಲ್, ಹೋಟೆಲ್ ತಾಜ್ ಸೇರಿದಂತೆ 4-5 ಕಡೆ 10 ಉಗ್ರರು ಭೀಕರ ದಾಳಿ ನಡೆಸಿ ಇಡೀ ಮುಂಬೈಯನ್ನ 3 ದಿನ ಒತ್ತೆ ಇಟ್ಟುಕೊಂಡಿದ್ರು. ಅಖಾಡಕ್ಕೆ ಇಳಿದ ಸೇನೆ 9 ಉಗ್ರರನ್ನ ಹತ್ಯೆ ಮಾಡಿತ್ತು. ಉಗ್ರ ಕಸಬ್ನನ್ನ ಮುಂಬೈ ಪೊಲೀಸರು ಜೀವಂತವಾಗಿ ಹಿಡಿದಿದ್ರು. ಭಯೋತ್ಪಾದಕರ ದಾಳಿಯಲ್ಲಿ 200ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದರು. ಈ ದಾಳಿಯ ಮಾಸ್ಟರ್ ಮೈಂಡ್ ಬೇರ್ಯಾರೂ ಅಲ್ಲ, ತಹವೂರ್ ರಾಣಾ. ಏಪ್ರಿಲ್ 10ರಂದು ಅಮೆರಿಕಾದಿಂದ ಭಾರತಕ್ಕೆ ಗಡೀಪಾರಾಗಿ ಬಂದ ತಹವೂರ್ ರಾಣಾ ಎನ್ಐಎ ವಶದಲ್ಲಿದ್ದಾನೆ. ತಿಹಾರ್ ಜೈಲಿನಲ್ಲಿ ರಾಣಾ ಬುಡಕ್ಕೆ ಅಧಿಕಾರಿಗಳು ಬಿಸಿ ನೀರು ಬಿಡ್ತಿದ್ದಾರೆ. ಇದೀಗ ಮುಂಬೈ ಕ್ರೈಮ್ ಬ್ರಾಂಚ್ ವಿಚಾರಣೆ ವೇಳೆ ತನ್ನ ಸಂಚನ್ನ ಒಪ್ಪಿಕೊಂಡಿದ್ದಾನೆ. ಎನ್ಐಎ ವಿಚಾರಣೆ ವೇಳೆ ಮುಂಬೈ ದಾಳಿ ಸಂಚುಕೋರ ತಹವೂರ್ ರಾಣಾ ಸತ್ಯ ಕಕ್ಕಿದ್ದಾನೆ. ನವೆಂಬರ್ 26, 2008ರ ಮುಂಬೈ ದಾಳಿಯಲ್ಲಿ ತನ್ನ ಪಾತ್ರ ಇರುವುದನ್ನ ವಿಚಾರಣಾಧಿಕಾರಿಗಳ ಮುಂದೆ ಹೇಳಿದ್ದಾನೆ. ಪಾಕ್ ಸಾಕಿದ ರಣ ಹದ್ದು. ಮುಂಬೈ ಕ್ರೈಮ್ ಬ್ರಾಂಚ್ ಪೊಲೀಸರ ಮುಂದೆ ಉಗ್ರ ತಹವೂರ್ ರಾಣಾ ತಪ್ಪೊಪ್ಪಿಕೊಂಡಿದ್ದಾನೆ. ನಾನು ಪಾಕ್ ಏಜೆಂಟ್ ಎಂದು ಹೇಳಿದ್ದಾನೆ. ಪಾಕ್ ಸೇನೆ ಉಗ್ರರ ಜೊತೆ ನಂಟು ಹೊಂದಿರೋದಾಗಿಯೂ ಒಪ್ಪಿಕೊಂಡಿದ್ದಾನೆ. ಬೆಚ್ಚಿ ಬೀಳಿಸುವ ವಿಷಯ ಅಂದ್ರೆ ರಾಣಾ ದಾಳಿಗೂ ಮುನ್ನ ಮುಂಬೈನಲ್ಲೇ ಇದ್ದು ಎಲ್ಲೆಲ್ಲಿ ದಾಳಿ ಮಾಡಬೇಕೆಂದು ಸರ್ಚ್ ಮಾಡಿದ್ದ. ಛತ್ರಪತಿ ಶಿವಾಜಿ ಟರ್ಮಿನಲ್ ಬಳಿ ಓಡಾಡಿರೋದಾಗಿ ಹೇಳಿದ್ದಾನೆ. ಉಗ್ರರ ವಲಸೆ ಕೇಂದ್ರ ತೆರೆಯುವ ಪ್ಲಾನ್ ಇರೋದಾಗಿಯೂ ಹೇಳಿದ್ದಾನೆ. ಜೊತೆಗೆ ಮುಂಬೈನಲ್ಲೇ ಹಣಕಾಸು ವರ್ಗಾವಣೆ ಮಾಡಿದ್ದಾನೆ. ರಾಣಾ ಹೇಳಿಕೆಯಿಂದ ಪಾಕಿಸ್ತಾನದ ಕುತಂತ್ರ ವಿಶ್ವದ ಮುಂದೆ ಬಯಲಾಗಿದೆ. ರಾಣಾ ಹೇಳಿಕೆಯನ್ನ ಪೊಲೀಸರು ಪೇನ್ ಟು ಪೇನ್ ದಾಖಲಿಸಿಕೊಂಡಿದ್ದಾರೆ. ತಹವೂರ್ ರಾಣಾ ಬಲವಾದ ಸಾಕ್ಷ್ಯಗಳು ಲಭ್ಯವಾಗ್ತಿದ್ದು ಮುಂದೆ ಮಾರಿ ಹಬ್ಬವೇ ಕಾದಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ತಹವೂರ್ ರಾಣಾ 2 ತಿಂಗಳ ಹಿಂದಷ್ಟೇ ಭಾರತಕ್ಕೆ ಗಡೀಪಾರಾಗಿದ್ದ. ಇದೀಗ ತಹವೂರ್ ರಾಣಾ ಅದೊಂದು ಸತ್ಯವನ್ನ ಒಪ್ಕೊಂಡಿದ್ದಾನೆ. ನಾನು ಆ ದೇಶದ ಚಮಚ ಅಂತ ಹೇಳ್ಕೊಂಡಿದ್ದಾನೆ. ಅಷ್ಟಕ್ಕೂ ರಾಣಾ ಹೇಳಿರ್ತಕ್ಕಂಥ ಸತ್ಯಗಳೇನು? ಕೊನೆಗೂ ಆ ದೇಶದ ನರಿಬುದ್ಧಿ ಮತ್ತೊಮ್ಮೆ ಬಯಲಾಗಿದೆ. ನವೆಂಬರ್ 26, 2008 ಅದು ಭಾರತದ ಪಾಲಿಗೆ ಕರಾಳ ದಿನ. ನಾಲಾಯಕ್ ಪಾಕಿಸ್ತಾನದಿಂದ ಬಂದ 10 ಜನ ರಕ್ತ ಬೀಜಾಸುರರು ಭಾರತದ ವಾಣಿಜ್ಯ ನಗರಿ ಮುಂಬೈನಲ್ಲಿ ರಕ್ತ ದೂಕುಳಿಯನ್ನ ಆಡಿದ್ರು. ಛತ್ರಪತಿ ಶಿವಾಜಿ ಟರ್ಮಿನಲ್, ಹೋಟೆಲ್ ತಾಜ್ ಸೇರಿದಂತೆ 4-5 ಕಡೆ 10 ಉಗ್ರರು ಭೀಕರ ದಾಳಿ ನಡೆಸಿ ಇಡೀ ಮುಂಬೈಯನ್ನ 3 ದಿನ ಒತ್ತೆ ಇಟ್ಟುಕೊಂಡಿದ್ರು. ಅಖಾಡಕ್ಕೆ ಇಳಿದ ಸೇನೆ 9 ಉಗ್ರರನ್ನ ಹತ್ಯೆ ಮಾಡಿತ್ತು. ಉಗ್ರ ಕಸಬ್ನನ್ನ ಮುಂಬೈ ಪೊಲೀಸರು ಜೀವಂತವಾಗಿ ಹಿಡಿದಿದ್ರು. ಭಯೋತ್ಪಾದಕರ ದಾಳಿಯಲ್ಲಿ 200ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದರು. ಈ ದಾಳಿಯ ಮಾಸ್ಟರ್ ಮೈಂಡ್ ಬೇರ್ಯಾರೂ ಅಲ್ಲ, ತಹವೂರ್ ರಾಣಾ. ಏಪ್ರಿಲ್ 10ರಂದು ಅಮೆರಿಕಾದಿಂದ ಭಾರತಕ್ಕೆ ಗಡೀಪಾರಾಗಿ ಬಂದ ತಹವೂರ್ ರಾಣಾ ಎನ್ಐಎ ವಶದಲ್ಲಿದ್ದಾನೆ. ತಿಹಾರ್ ಜೈಲಿನಲ್ಲಿ ರಾಣಾ ಬುಡಕ್ಕೆ ಅಧಿಕಾರಿಗಳು ಬಿಸಿ ನೀರು ಬಿಡ್ತಿದ್ದಾರೆ. ಇದೀಗ ಮುಂಬೈ ಕ್ರೈಮ್ ಬ್ರಾಂಚ್ ವಿಚಾರಣೆ ವೇಳೆ ತನ್ನ ಸಂಚನ್ನ ಒಪ್ಪಿಕೊಂಡಿದ್ದಾನೆ. ಎನ್ಐಎ ವಿಚಾರಣೆ ವೇಳೆ ಮುಂಬೈ ದಾಳಿ ಸಂಚುಕೋರ ತಹವೂರ್ ರಾಣಾ ಸತ್ಯ ಕಕ್ಕಿದ್ದಾನೆ. ನವೆಂಬರ್ 26, 2008ರ ಮುಂಬೈ ದಾಳಿಯಲ್ಲಿ ತನ್ನ ಪಾತ್ರ ಇರುವುದನ್ನ ವಿಚಾರಣಾಧಿಕಾರಿಗಳ ಮುಂದೆ ಹೇಳಿದ್ದಾನೆ. ಪಾಕ್ ಸಾಕಿದ ರಣ ಹದ್ದು. ಮುಂಬೈ ಕ್ರೈಮ್ ಬ್ರಾಂಚ್ ಪೊಲೀಸರ ಮುಂದೆ ಉಗ್ರ ತಹವೂರ್ ರಾಣಾ ತಪ್ಪೊಪ್ಪಿಕೊಂಡಿದ್ದಾನೆ. ನಾನು ಪಾಕ್ ಏಜೆಂಟ್ ಎಂದು ಹೇಳಿದ್ದಾನೆ. ಪಾಕ್ ಸೇನೆ ಉಗ್ರರ ಜೊತೆ ನಂಟು ಹೊಂದಿರೋದಾಗಿಯೂ ಒಪ್ಪಿಕೊಂಡಿದ್ದಾನೆ. ಬೆಚ್ಚಿ ಬೀಳಿಸುವ ವಿಷಯ ಅಂದ್ರೆ ರಾಣಾ ದಾಳಿಗೂ ಮುನ್ನ ಮುಂಬೈನಲ್ಲೇ ಇದ್ದು ಎಲ್ಲೆಲ್ಲಿ ದಾಳಿ ಮಾಡಬೇಕೆಂದು ಸರ್ಚ್ ಮಾಡಿದ್ದ.
ಛತ್ರಪತಿ ಶಿವಾಜಿ ಟರ್ಮಿನಲ್ ಬಳಿ ಓಡಾಡಿರೋದಾಗಿ ಹೇಳಿದ್ದಾನೆ. ಉಗ್ರರ ವಲಸೆ ಕೇಂದ್ರ ತೆರೆಯುವ ಪ್ಲಾನ್ ಇರೋದಾಗಿಯೂ ಹೇಳಿದ್ದಾನೆ. ಜೊತೆಗೆ ಮುಂಬೈನಲ್ಲೇ ಹಣಕಾಸು ವರ್ಗಾವಣೆ ಮಾಡಿದ್ದಾನೆ. ರಾಣಾ ಹೇಳಿಕೆಯಿಂದ ಪಾಕಿಸ್ತಾನದ ಕುತಂತ್ರ ವಿಶ್ವದ ಮುಂದೆ ಬಯಲಾಗಿದೆ. ರಾಣಾ ಹೇಳಿಕೆಯನ್ನ ಪೊಲೀಸರು ಪೇನ್ ಟು ಪೇನ್ ದಾಖಲಿಸಿಕೊಂಡಿದ್ದಾರೆ. ತಹವೂರ್ ರಾಣಾ ಬಲವಾದ ಸಾಕ್ಷ್ಯಗಳು ಲಭ್ಯವಾಗ್ತಿದ್ದು ಮುಂದೆ ಮಾರಿ ಹಬ್ಬವೇ ಕಾದಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ತಹವೂರ್ ರಾಣಾ 2 ತಿಂಗಳ ಹಿಂದಷ್ಟೇ ಭಾರತಕ್ಕೆ ಗಡೀಪಾರಾಗಿದ್ದ. ಇದೀಗ ತಹವೂರ್ ರಾಣಾ ಅದೊಂದು ಸತ್ಯವನ್ನ ಒಪ್ಕೊಂಡಿದ್ದಾನೆ. ನಾನು ಆ ದೇಶದ ಚಮಚ ಅಂತ ಹೇಳ್ಕೊಂಡಿದ್ದಾನೆ. ಅಷ್ಟಕ್ಕೂ ರಾಣಾ ಹೇಳಿರ್ತಕ್ಕಂಥ ಸತ್ಯಗಳೇನು? ಕೊನೆಗೂ ಆ ದೇಶದ ನರಿಬುದ್ಧಿ ಮತ್ತೊಮ್ಮೆ ಬಯಲಾಗಿದೆ. ನವೆಂಬರ್ 26, 2008 ಅದು ಭಾರತದ ಪಾಲಿಗೆ ಕರಾಳ ದಿನ. ನಾಲಾಯಕ್ ಪಾಕಿಸ್ತಾನದಿಂದ ಬಂದ 10 ಜನ ರಕ್ತ ಬೀಜಾಸುರರು ಭಾರತದ ವಾಣಿಜ್ಯ ನಗರಿ ಮುಂಬೈನಲ್ಲಿ ರಕ್ತ ದೂಕುಳಿಯನ್ನ ಆಡಿದ್ರು. ಛತ್ರಪತಿ ಶಿವಾಜಿ ಟರ್ಮಿನಲ್, ಹೋಟೆಲ್ ತಾಜ್ ಸೇರಿದಂತೆ 4-5 ಕಡೆ 10 ಉಗ್ರರು ಭೀಕರ ದಾಳಿ ನಡೆಸಿ ಇಡೀ ಮುಂಬೈಯನ್ನ 3 ದಿನ ಒತ್ತೆ ಇಟ್ಟುಕೊಂಡಿದ್ರು. ಅಖಾಡಕ್ಕೆ ಇಳಿದ ಸೇನೆ 9 ಉಗ್ರರನ್ನ ಹತ್ಯೆ ಮಾಡಿತ್ತು. ಉಗ್ರ ಕಸಬ್ನನ್ನ ಮುಂಬೈ ಪೊಲೀಸರು ಜೀವಂತವಾಗಿ ಹಿಡಿದಿದ್ರು. ಭಯೋತ್ಪಾದಕರ ದಾಳಿಯಲ್ಲಿ 200ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದರು. ಈ ದಾಳಿಯ ಮಾಸ್ಟರ್ ಮೈಂಡ್ ಬೇರ್ಯಾರೂ ಅಲ್ಲ, ತಹವೂರ್ ರಾಣಾ. ಏಪ್ರಿಲ್ 10ರಂದು ಅಮೆರಿಕಾದಿಂದ ಭಾರತಕ್ಕೆ ಗಡೀಪಾರಾಗಿ ಬಂದ ತಹವೂರ್ ರಾಣಾ ಎನ್ಐಎ ವಶದಲ್ಲಿದ್ದಾನೆ. ತಿಹಾರ್ ಜೈಲಿನಲ್ಲಿ ರಾಣಾ ಬುಡಕ್ಕೆ ಅಧಿಕಾರಿಗಳು ಬಿಸಿ ನೀರು ಬಿಡ್ತಿದ್ದಾರೆ. ಇದೀಗ ಮುಂಬೈ ಕ್ರೈಮ್ ಬ್ರಾಂಚ್ ವಿಚಾರಣೆ ವೇಳೆ ತನ್ನ ಸಂಚನ್ನ ಒಪ್ಪಿಕೊಂಡಿದ್ದಾನೆ. ಎನ್ಐಎ ವಿಚಾರಣೆ ವೇಳೆ ಮುಂಬೈ ದಾಳಿ ಸಂಚುಕೋರ ತಹವೂರ್ ರಾಣಾ ಸತ್ಯ ಕಕ್ಕಿದ್ದಾನೆ. ನವೆಂಬರ್ 26, 2008ರ ಮುಂಬೈ ದಾಳಿಯಲ್ಲಿ ತನ್ನ ಪಾತ್ರ ಇರೋದನ್ನ ವಿಚಾರಣಾಧಿಕಾರಿಗಳ ಮುಂದೆ ಹೇಳಿದ್ದಾನೆ. ಪಾಕ್ ಸಾಕಿದ ರಾಣಾ ಹದ್ದು. ಮುಂಬೈ ಕ್ರೈಮ್ ಬ್ರಾಂಚ್ ಪೊಲೀಸರ ಮುಂದೆ ಉಗ್ರ ತಹವೂರ್ ರಾಣಾ ತಪ್ಪೊಪ್ಪಿಕೊಂಡಿದ್ದಾನೆ. ನಾನು ಪಾಕ್ ಏಜೆಂಟ್ ಎಂದು ಹೇಳಿದ್ದಾನೆ. ಪಾಕ್ ಸೇನೆ ಉಗ್ರರ ಜೊತೆ ನಂಟು ಹೊಂದಿರೋದಾಗಿಯೂ ಒಪ್ಪಿಕೊಂಡಿದ್ದಾನೆ. ಬೆಚ್ಚಿ ಬೀಳಿಸುವ ವಿಷಯ ಅಂದ್ರೆ ರಾಣಾ ದಾಳಿಗೂ ಮುನ್ನ ಮುಂಬೈನಲ್ಲೇ ಇದ್ದು ಎಲ್ಲೆಲ್ಲಿ ದಾಳಿ ಮಾಡಬೇಕೆಂದು ಸರ್ಚ್ ಮಾಡಿದ್ದ. ಛತ್ರಪತಿ ಶಿವಾಜಿ ಟರ್ಮಿನಲ್ ಬಳಿ ಓಡಾಡಿರೋದಾಗಿ ಹೇಳಿದ್ದಾನೆ. ಉಗ್ರರ ವಲಸೆ ಕೇಂದ್ರ ತೆರೆಯುವ ಪ್ಲಾನ್ ಇರೋದಾಗಿಯೂ ಹೇಳಿದ್ದಾನೆ. ಜೊತೆಗೆ ಮುಂಬೈನಲ್ಲೇ ಹಣಕಾಸು ವರ್ಗಾವಣೆ ಮಾಡಿದ್ದಾನೆ. ರಾಣಾ ಹೇಳಿಕೆಯಿಂದ ಪಾಕಿಸ್ತಾನದ ಕುತಂತ್ರ ವಿಶ್ವದ ಮುಂದೆ ಬಯಲಾಗಿದೆ. ರಾಣಾ ಹೇಳಿಕೆಯನ್ನ ಪೊಲೀಸರು ಪೇನ್ ಟು ಪೇನ್ ದಾಖಲಿಸಿಕೊಂಡಿದ್ದಾರೆ. ತಹವೂರ್ ರಾಣಾ ಬಲವಾದ ಸಾಕ್ಷ್ಯಗಳು ಲಭ್ಯವಾಗ್ತಿದ್ದು ಮುಂದೆ ಮಾರಿ ಹಬ್ಬವೇ ಕಾದಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ.